ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮಾರ್ಚ್ ತಿಂಗಳಲ್ಲಿ ಬರುವಂತಹ ಯುಗಾದಿ ಹಬ್ಬಕ್ಕೆ ಎಷ್ಟು ಸಾವಿರ ಹಣ ಬರುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಾಕಷ್ಟು ಕಡೆ ನೋಡಿರ್ತೀರಾ 4,000 ಹಣ ಬರುತ್ತೆ, 6,000 ಹಣ ಬರುತ್ತೆ, 8,000 ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರ. ಸೊ ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬಕ್ಕೆ ಎಷ್ಟು ಸಾವಿರ ಹಣ ಬರುತ್ತೆ, ಅದು ಯಾವ ಕಂತಿನ ಹಣ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡುತ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಹಾಗೇನು ಕೆಳಗಡೆ ಲೈಕ್ ಬಟನ್, ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಈ ಕೂಡಲೇ ಹೋಗಿ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಫೆಬ್ರವರಿ ತಿಂಗಳಲ್ಲಿ 4,000 ಹಣ ಆದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ. 25ನೇ ಕಂತಿನ ಹಣ ಒಂದ್ಸಲಿ, 26ನೇ ಕಂತಿನ ಹಣ ಒಂದ್ಸಲಿ, 2,000 ಸೇರಿ ಒಟ್ಟಿಗೆ 4,000 ಹಣ ಜಮಾ ಆಗಿದೆ. ಅಂಡ್ ಅದರಲ್ಲಿ ಕೆಲವೊಬ್ಬರಿಗೆ 26ನೇ ಕಂತಿನ ಹಣ ಬಂದಿಲ್ಲ, ಅಂಡ್ ಕೆಲವೊಬ್ಬರಿಗೆ 25, 26ನೇ ಕಂತಿನ ಹಣ ಬಂದಿಲ್ಲ. ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಒಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಈ ರೀತಿ ಆಗಿರುವಂತದ್ದು. ಸೊ ನಿಮ್ಗೂ ಇರುವಂತಹ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ, ಪೆಂಡಿಂಗ್ ಇರುವಂತಹ 25, 26ನೇ ಕಂತಿನ ಹಣ ಈಗಾಗ್ಲೇನೆ ಬಿಡುಗಡೆ ಆಗಿದೆ. ಈಗಾಗ್ಲೇನೆ ಇದರ ಒಂದು ಪ್ರಕ್ರಿಯೆಯನ್ನು ಶುರು ಆಗಿದೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಕ್ರೆಡಿಟ್ ಆಗುತ್ತೆ. ಓಕೆನಾ? ಅದ್ರ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಯಾರಾದ್ರೆ ಫೆಬ್ರವರಿ ತಿಂಗಳಲ್ಲಿ 4,000 ಹಣ ಪಡ್ಕೊಂಡಿದ್ದಾರೆ, 25, 26ನೇ ಕಂತಿನ ಹಣ, ಇಂತಹ ಫಲಾನುಭವಿಗಳು ಪ್ರತಿನಿತ್ಯ ಕೇಳ್ತಿರುವಂತದ್ದು ಯುಗಾದಿ ಹಬ್ಬಕ್ಕೆ ಎಷ್ಟು ಸಾವಿರ ಹಣ ಬರುತ್ತೆ. ಯಾಕೆ ಫಲಾನುಭವಿಗಳು ಯುಗಾದಿ ಹಬ್ಬಕ್ಕೆ ಕೇಳ್ತಿದ್ದಾರೆ ಅಂತ ಅಂದ್ರೆ, ಈಗ ನಮ್ಮ ಸರ್ಕಾರ ಯಾವ ರೀತಿ ಮಾಡಿದೆ ಅಂತ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಪ್ರತಿ ತಿಂಗಳು 2,000 ಕೊಡ್ತೀನಿ ಅಂತ ಹೇಳಿದಾರೆ. ಕೆಲವೊಂದ್ಸಲಿ ಸ್ಕಿಪ್ ಮಾಡಿದಾಗ ಏನ್ ಮಾಡ್ತಾರೆ ಅಂತ ಅಂದ್ರೆ, ದೀಪಾವಳಿ ಹಬ್ಬಕ್ಕಾಗ್ಲಿ, ವರಮಹಾಲಕ್ಷ್ಮಿ ಹಬ್ಬಕ್ಕಾಗ್ಲಿ, ಈ ರೀತಿ ಹಬ್ಬ ಟೈಮ್ ಬಂತು ಅಂತ ಅಂದ್ರೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುವಂತದ್ದು. ಸೊ ನೀವು ಸಹ ನೋಡಿದೀರಾ, ನಿಮ್ಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ, ಅನುಭವ ಆಗಿದೆ. ಹಾಗಾಗಿ ನೀವು ಕೇಳ್ತಿದ್ದೀರಾ ಯುಗಾದಿ ಹಬ್ಬಕ್ಕೆ ಎಷ್ಟು ಸಾವಿರ ಹಣ ಬರುತ್ತೆ ಅಂತ ಹೇಳಿ. ಕೆಲವೊಬ್ರು ಹೇಳ್ತಿದ್ದಾರೆ 4,000, ಕೆಲವೊಬ್ರು 6,000, ಕೆಲವೊಬ್ರು 8,000 ಅಂತ ಹೇಳ್ಬಿಟ್ಟು ಈ ರೀತಿ ವಿಡಿಯೋಸ್ ಆದ್ರೆ ಬರ್ತಿರುವಂತದ್ದು. ಬಟ್ ಇಲ್ಲಿ ರಿಯಾಲಿಟಿ ಇರೋದೇನು, ಯುಗಾದಿ ಹಬ್ಬಕ್ಕೆ ನಿಮ್ಗೆ ಕರೆಕ್ಟ್ ಆಗಿ ಎಷ್ಟು ಸಾವಿರ ಹಣ ಬರುತ್ತೆ ಅಂತ ಅಂದ್ರೆ, ಕೇವಲ 2,000 ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಕ್ರೆಡಿಟ್ ಆಗುವಂತದ್ದು ಯುಗಾದಿ ಹಬ್ಬಕ್ಕೆ. ಅದೂ ಸಹ 27ನೇ ಕಂತಿನ ಹಣ. ಈಗ ಫೆಬ್ರವರಿಯಲ್ಲಿ ಹಣ ಏನ್ ಕೊಡಬೇಕು ಆ ಒಂದು ಹಣ ಕೊಟ್ಟಿದ್ದಾರೆ. ಬಟ್ ಮಾರ್ಚ್ ತಿಂಗಳಲ್ಲಿ ಇರುವಂತಹ ಯುಗಾದಿ ಹಬ್ಬಕ್ಕೆ ಈ ಒಂದು ಮಾರ್ಚ್ ತಿಂಗಳ ಹಣ ಏನಿದೆ, ಮಾರ್ಚ್ ತಿಂಗಳ 2,000 ಹಣ ಬಂದ್ಬಿಟ್ಟು ನಿಮ್ಗೆ ಈ ಒಂದು ಯುಗಾದಿ ಹಬ್ಬಕ್ಕೆ ಹಣ ಜಮಾ ಮಾಡ್ತಾರೆ. ಅಂದ್ರೆ 27ನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಕ್ರೆಡಿಟ್ ಮಾಡಬೇಕಿತ್ತು. ಆ ಒಂದು 27ನೇ ಕಂತಿನ ಹಣ ಒಂದು ಅಮೌಂಟ್ ಜಮಾ ಮಾಡೋದಕ್ಕೆ ಯುಗಾದಿ ಹಬ್ಬ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬಿಟ್ಟು, ಸೊ ಆ ಒಂದು ಟೈಮಲ್ಲಿ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತ ಹೇಳಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹೊಸ ವರ್ಷದ ಪ್ರಯುಕ್ತ 2,000 ಹಣ ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗಾದ್ರೆ ಗೊತ್ತಾಗುತ್ತೆ. ಓಕೆನಾ? ಯಾರು 4,000, 6,000, 8,000 ಬಗ್ಗೆ ಆಸೆಯನ್ನು ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಂಡ್ ಸಾಕಷ್ಟು ಜನ ಸರ್ 2025ರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಸ್ಕಿಪ್ ಮಾಡಿದ್ರಲ್ವಾ, ಸ್ಕಿಪ್ ಮಾಡಿರುವಂತಹ ಹಣ ಏನಾದ್ರೂ ಯುಗಾದಿ ಹಬ್ಬಕ್ಕೆ ಜಮಾ ಮಾಡ್ತಾರ ಅಂತ ಅಂದ್ರೆ, ನೋಡಿ ಇದ್ರ ಬಗ್ಗೆ ಇರುವಂತಹ ಅಫಿಷಿಯಲ್ ಅಪ್ಡೇಟ್ಸ್ ಏನು ಅಂತ ಅಂದ್ರೆ, ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲ್ ಅನ್ನ ಕಳಿಸ್ಕೊಟ್ಟಿದ್ದಾರಂತೆ. ಈ ರೀತಿ 2 ತಿಂಗಳ ಹಣ ನಮಗೆ ಬಾಕಿ ಇದೆ ಅಂತ ಹೇಳ್ಬಿಟ್ಟು. ಬಟ್ ಅವರೇನು ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಬಟ್ ನಿಮ್ಗೆ ಯುಗಾದಿ ಹಬ್ಬಕ್ಕೆ ಆ ರೀತಿ ಒಟ್ಟಿಗೆ 4,000 ಬರುವಂತಹ ಯಾವುದೇ ತರದ ಪಾಸಿಬಿಲಿಟೀಸ್ ಆದ್ರೆ ಇಲ್ಲ. ಕೇವಲ 2,000 ಹಣ ಬರುತ್ತೆ. ಅದೂ ಸಹ ನಿಮ್ಗೆ ಒಂದು ಯುಗಾದಿ ಹಬ್ಬದ ಪ್ರಯುಕ್ತ ಅಂತ ಹೇಳಿ 27ನೇ ಕಂತಿನ ಹಣ ಆದ್ರೆ ಜಮಾ ಮಾಡ್ತಾರೆ. ಓಕೆನಾ? ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೆ ಒಂದೇ ಸಲ ಜಮಾ ಮಾಡ್ತಾರೆ. ಅದಾದ್ಮೇಲೆ ಹಂತ ಹಂತವಾಗಿ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಇನ್ನ 27, 28, 29 ಈ ರೀತಿ ಹೇಳ್ತಾ ಹೋಗ್ತಾರೆ. ಬಟ್ ನಿಮ್ಗೆ ಇಲ್ಲಿ ಕೇವಲ 27ನೇ ಕಂತಿನ ಹಣ ಬರುವಂತದ್ದು. ಯುಗಾದಿ ಹಬ್ಬಕ್ಕೆ ಹಣ ಬಿಡುಗಡೆ ಏನ್ ಮಾಡ್ತಿದಾರ, 27ನೇ ಕಂತಿನ ಹಣ, ಅದಕ್ಕೆ ಯಾರೆಲ್ಲ ವೈಟ್ ಮಾಡ್ತಿದ್ದೀರಾ ಅಂತ ಹೇಳಿ ಪ್ರತಿಯೊಬ್ಬರು ಲೈಕ್ ಮಾಡಿ, ಅಂಡ್ ಹಾಗೇನು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಅಂಡ್ ನಿಮ್ಗೆಲ್ರಿಗೂ ಸಹ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ವಿಶ್ ಮಾಡಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಮುಖಾಂತರ ವಿಶ್ ಅನ್ನ ಮಾಡಬಹುದು. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.